ನಮಸ್ಕಾರ. ಚುನಾವಣಾ ರಣಕಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ರಣಕಣ ಕಾರ್ಯಕ್ರಮದ ವಿಶೇಷ ಅತಿಥಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದೆ ಈ ಟ್ರಾನ್ಸ್ಮಿಷನ್ ಪೀರಿಯಡ್ ಅಂತ ಹೇಳಿ? ಮುಂಚೆ ಎಲ್ಲ ಹೃದಯ ಹಾಗೆ ದೈಹಿಕ ಆರೋಗ್ಯದ ಬಗ್ಗೆ ಮಾತನಾಡ್ತಿದ್ರಿ, ಈಗ ಹೆಚ್ಚಾಗಿ ಸಮಾಜದ ಆರೋಗ್ಯದ ಬಗ್ಗೆ ಮಾತನಾಡಬೇಕು. ನೀವು ಹೇಗೆ ಬದಲಾಗ್ತಾ ಇದ್ದೀರಿ ತಾವು? ಈಗ ನಾನು ಈ ದೀರ್ಘಕಾಲ ನನ್ನ ಆರೋಗ್ಯ ಕ್ಷೇತ್ರ ಅಂದರೆ ಹೃದ್ರೋಗ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅದು ಕೂಡ ಒಂದು ಸಮಾಜ ಸೇವೆ ಕ್ಷೇತ್ರನೇ. ಅಂದರೆ ಒಂದು ರೋಗಿ ಜೊತೆ ನಾವು ಸಂಪರ್ಕ ಮಾಡಿದರೆ ಅವ್ರ ಜೊತೆ ಏನಾಗುತ್ತೆ, 3-4 ಜನ ಬಂದಿರ್ತಾರೆ. ಬಹುಶಃ ನಾನು ಕಳೆದ 18-20 ವರ್ಷದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ನಂದು ಓವರಾಲ್ ನಂದು ಈ ಆರೋಗ್ಯ ಕ್ಷೇತ್ರದಲ್ಲಿ ಸೇವಾ ಅವಧಿ ಅಂದರೆ 35 ವರ್ಷ. ಅಂದರೆ 18 ವರ್ಷ ಇದರಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಸುಮಾರು 75 ಲಕ್ಷ ರೋಗಿಗಳ ಜೊತೆ ನಾನು ಸಂಪರ್ಕಕ್ಕೆ ಬಂದಿದ್ದೇನೆ. ಸೊ ಒಬ್ಬ ರೋಗಿಗೆ 3-4 ಜನ ಪೋಷಕರು ಇದ್ದೇ ಇರ್ತಾರೆ. ಹಾಗಾಗಿ ಬಹುಶಃ ನಾನು ಸುಮಾರು 2 ಕೋಟಿ ಜನರ ಜೊತೆ ಸಂಪರ್ಕಕ್ಕೆ ಬಂದಿದ್ದೇನೆ. ಆಲ್ಮೋಸ್ಟ್ ನಿಮ್ಮ ಕ್ಷೇತ್ರದ ವೋಟರ್ ಸಂಖ್ಯೆಗಿಂತ 10 ಪಟ್ಟು ಹೆಚ್ಚು ಜನ. ಹೌದೌದು. ಸೊ ಹೀಗಾಗಿ ಆಗಲೂ ಕೂಡ ನಾನು ನನ್ನ ವೃತ್ತಿನಲ್ಲಿ ಸುಮಾರು 14 ಗಂಟೆ ಕೆಲಸ ಮಾಡ್ತಾಯಿದ್ದೆ. ಫಿಸಿಕಲಿ 14 ಗಂಟೆ ಕೆಲಸ ಮಾಡ್ತಾಯಿದ್ದೆ, ಮೆಂಟಲಿ 24 ಅವರ್ಸು. ಸೊ ಹೀಗಾಗಿ ಬಟ್ ಇವಾಗ ಏನಾಯಿತು, ಈಗ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ. ಸೊ ಈ ನಾನು ವೃತ್ತಿ ಮಾಡಬೇಕಾದ್ರೆ ನನ್ನ ಸುತ್ತಮುತ್ತ ರೋಗಿಗಳಿರ್ತಾಯಿದ್ರು, ಇವತ್ತು ಜನರಿರ್ತಾ ಇದ್ದಾರೆ. ಸೊ ಅದೇ ವ್ಯತ್ಯಾಸ. ಹೀಗಾಗಿ ನನಗೆ ಜನರ ಜೊತೆ ಸಂಪರ್ಕ, ಜನರ ಜೊತೆ ಒಡನಾಟ ಇದೇನು ಹೊಸದಾಗಿ ಏನಿಲ್ಲ, ಮೊದಲಿಂದಲೂ ಕೂಡ ಇದೆ. ನಾನು ನಿರ್ದೇಶಕನಾಗಿ ಇದ್ದರೂ ಕೂಡ ನಾನು ಹೆಚ್ಚು ಸಮಯ 70-80% ನಾನು ರೋಗಿಗಳ ಚಿಕಿತ್ಸೆ ಕೊಡ್ತಕ್ಕಂಥ ನಮ್ಮ ಏನು ಸಲಹೆ ಏನಿದೆ ಅಥವಾ ಪ್ರೊಸೀಜರ್ಸ್ ಏನಿದೆ ಅದರಲ್ಲೇ ಕಳೆದಿದ್ದೀನಿ. ಸೊ ಹೀಗಾಗಿ ಅಷ್ಟು ವ್ಯತ್ಯಾಸ ನನಗೆ ಕಾಣೋದಿಲ್ಲ. ರಾಜಕೀಯಕ್ಕೆ ಯಾಕೆ ಬಂದ್ರಿ ಅನ್ನೋ ಪ್ರಶ್ನೆ ಅನೇಕರು ಕೇಳಿದ್ದಾರೆ, ತಾವು ಉತ್ತರ ಕೊಟ್ಟಿದ್ದೀರಿ. ಬಟ್ ನಾನು ಕೇಳೋದು, ಬರಲೇಬೇಕು ಅಂತ ನಿರ್ಧಾರ ಆದಾಗ ಅನೇಕ ಈಸಿ ಪಿಚ್ಗಳಿತ್ತು. ಮಂಡ್ಯ, ಮೈಸೂರು ಅಂತ ಕೂಡ ನಿಮ್ಮ ಮುಂದೆ ಮಾತನಾಡೋರು ಇದ್ದಾರೆ. ಬಟ್ ಯಾಕೆ ಬೆಂಗಳೂರು ಗ್ರಾಮಾಂತರ? ಎಲ್ಲೋ ಒಂದು ಕಡೆ ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ನಿಮ್ಮನ್ನು NDA ಅಥವಾ BJP ಒಂದು ಪೊಲಿಟಿಕಲ್ ಕಾರ್ಡ್ ಆಗಿ ಉಪಯೋಗ ಮಾಡ್ಕೊಳ್ತಿದ್ಯಾ ಅನ್ನೋ ಚರ್ಚೆ ಕೂಡ ತಮ್ಮ ಕಿವಿಗೆ ಬಿದ್ದಿರ್ಬೋದು. ಇಲ್ಲ, ನನಗೇನಾಯಿತು, ಮೊದಲಾಗಿ ನಾನು ರಾಜಕೀಯ ನನಗೇನು ನನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾನು. ಸೊ ಏನಾಯಿತು, ನಾನು ಜನವರಿ 31 ನಾನು ಜಯದೇವ ಆಸ್ಪತ್ರೆಯಿಂದ ನಾನು ನಿವೃತ್ತಿಯಾದೆ. ನಿವೃತ್ತಿ ಆದಮೇಲೆ ಏನಾಯಿತು, ಸರಣಿ ಅಂದರೆ ಸಿರೀಸ್ ಆಫ್ ಯಾವುದು ಸನ್ಮಾನ ಕಾರ್ಯಕ್ರಮಗಳಾಯಿತು. ಬೆಂಗಳೂರಲ್ಲಾಯಿತು, ಬೆಂಗಳೂರಲ್ಲೇ ನಾನಾ ಭಾಗದಲ್ಲಾಯಿತು, ಮೈಸೂರಲ್ಲಾಯಿತು. ಹೀಗಾಗಿ ಆಮೇಲೆ ಬೇರೆ ಬೇರೆ ಕಡೆ ನೀವು ಬರಬೇಕು ಅನ್ನುವ ಇದು ಇನ್ವಿಟೇಷನ್ಸ್ ಎಲ್ಲ ಬರ್ತಾಯಿತ್ತು. ಆವಾಗೇನಾಯಿತು, ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಹಲವಾರು ಜನಗಳೇ ಮಾತಾಡ್ಲಿಕ್ಕೆ ಶುರುವಾಯಿತು. ಜೊತೆಗೇನಾಯಿತು, ಕೆಲವು ಆ ಸಂದರ್ಭದಲ್ಲಿ ಆಯಿತು, ನೀವ್ಯಾಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬಾರ್ದು. ಸೊ ಪಕ್ಷಾತೀತವಾಗಿ ಕೆಲವರೆಲ್ಲ ಹೇಳಕ್ಕೆ ಶುರು ಮಾಡಿದರು. ಅದರಲ್ಲಿ ನಮ್ಮ ರಾಜ್ಯದವ್ರು ಮಾತ್ರನೇ ಅಲ್ಲ, ವೆಸ್ಟ್ ಬೆಂಗಾಲು, ಮಧ್ಯಪ್ರದೇಶ, ಒರಿಸ್ಸಾ, ಡೆಲ್ಲಿ, ರಾಜಸ್ಥಾನ, ತಮಿಳುನಾಡು, ಕೇರಳ, ಆ ಕಡೆಯಿಂದನೂ ನನ್ನ ಸ್ನೇಹಿತರುಗಳು ಅಥವಾ ನನ್ನ ಹಿತೈಷಿಗಳು ಕೆಲವರು ಜನರು ಆಯಿತು ನೀವು ಯಾಕೆ ಬರಬಾರ್ದು ಆ ರೀತಿ ಅಂತ. ಅಂದರೆ ಈ ಕ್ಷೇತ್ರ ಆಯ್ಕೆ ಮತ್ತು ಈ ಪಕ್ಷ ಆಯ್ಕೆ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಸೊ ಇದರಲ್ಲಿ ನಾನೇನು ಇನ್ವಾಲ್ವೇ ಆಗಿಲ್ಲ ಅದರಲ್ಲಿ.